ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕಂಟಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರೀತಿಯಲ್ಲಿ ಸ್ವೀಟ್ ಮಾಡೋಣ ಬನ್ನಿ. ಸಕ್ಕತ್ತಾಗಿರತ್ತೆ. ಮೊದಲಿಗೆ 1 ಕಪ್ ಕಡಲೆ ಬೀಜನ ತಗೊಂಡು ಹುರ್ಕೊಳ್ಬೇಕು. ಸಿಪ್ಪೆ ಬಿಡೋ ತರ ಹುರ್ಕೊಳ್ಬೇಕು, ಆದ್ರೆ ಸೀದ್ ಹೋಗ್ಬಾರ್ದು. ಇದನ್ನ ಸೈಡ್ಗೆ ಇಟ್ಕೊಂಡು ಸಿಪ್ಪೆನ ಬಿಡಿಸಿಟ್ಕೊಳ್ಬೇಕು. ಹಾಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬಾ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಜರಡಿ ಮಾಡ್ಕೊಂಡು ಒಂದು ಬಟ್ಟೆಗೆ ಸೇರಿಸಿಟ್ಕೊಳ್ಳೋಣ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಹಾಲಿನ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಿಂದ ಸಾಫ್ಟ್ ಆಗಿ ಬರುತ್ತೆ. ಈಗ ಪ್ಯಾನ್ಗೆ 1 ಕಪ್ ಕಡಲೆ ಬೀಜಗೆ 3/4 ಕಪ್ ಸಕ್ಕರೆ, ಅರ್ಧ ಕಪ್ ನೀರನ್ನ ಸೇರಿಸಿ ಕುದಿಸ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಗ್ಯಾಸ್ ಅನ್ನ ಆಫ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ತುಪ್ಪನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಈಗ ಸ್ಟವ್ ಅನ್ನ 1-2 ನಿಮಿಷ ಆನ್ ಮಾಡಿ ಈ ಹದಕ್ಕೆ ಬಂದ ಮೇಲೆ ಆಫ್ ಮಾಡ್ಕೊಂಡು ತುಪ್ಪ ಸವರಿರ್ತಕ್ಕಂಥ ಪ್ಲೇಟ್ ಮೇಲೆ ಇದನ್ನ ಹಾಕೊಂಡು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕು. ತುಂಬಾ ದಪ್ಪನೂ ಬೇಡ, ಹಾಗೆ ತುಂಬಾ ತೆಳುನೂ ಬೇಡ, ಈ ರೀತಿ ಇರಬೇಕು. ಇದ್ರ ಮೇಲೆ ಸಿಲ್ವರ್ ಪೇಪರ್ ನ ಹಚ್ಕೊಂಡು ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ರುಚಿಯಾಗಿರ್ತಕ್ಕಂಥ ಶೇಂಗಾ ಕಟ್ಲಿ ರೆಡಿ.